ಅಯ್ಯೋ ಅವ್ರ ಮದುವೆಗೆ ಒಪ್ಕೊಂಡು ಹೋಗ್ಬಿಟ್ರಲ್ಲ. ನಾನು ಇವಾಗ ಏನು ಮಾಡಲಿ? ನಾನು ಇವಾಗಲೇ ಹೋಗಿ ನಾನು ಕೃಷ್ಣ ಭೇಟಿ ಆಗಬೇಕು, ಇಲ್ಲಾಂದ್ರೆ ನನಗೆ ಸಮಾಧಾನ ಆಗಬಲ್ದು. ನನ್ನ ಕೃಷ್ಣ ಮೋಸ ಮಾಡೋಕೆ ನನ್ನ ಮನಸ್ಸು ಒಪ್ಪಬಲ್ದು. ನಾನು ಅವನ್ನ ಮನಸಾರ ಪ್ರೀತಿ ಮಾಡಿದ್ದೀನಿ. ಮದುವೆ ಅಂತ ಆದ್ರೆ ಅದು ಅವನು ಹೇಳಿದ್ದಾನೆ. ಹಾಗೇನಾದರೂ ಅವ್ರು ಒಪ್ಪಿಗೆ ಪಟ್ಟರೆ ನಾನು ನಿನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ತಾನಂತ ಹೇಳಿದ್ದಾನೆ. ಇಲ್ಲ, ನನ್ನ ಪ್ರೀತಿ ಯಾವತ್ತೂ ಸುಳ್ಳಾಗಬಾರ್ದು. ನಾನು ಅವನ್ನ ಮದುವೆ ಆಗ್ತೀನಿ, ಕೃಷ್ಣನೇ ಮದುವೆ ಆಗ್ತೀನಿ. ಅಪ್ಪ ಅಮ್ಮಂಗೆ ತಿಳಿದು ನಾನು ಇಲ್ಲಿಂದ ಹೋಗ್ತೀನಿ. ನಾನು ನಾಳೆ ಹೋದ್ರೆ ಬರೋದೇ ಇಲ್ಲ. ಸುಂದ್ರಿ, ಏನು ಮಾಡತ್ತಿ? ಅಯ್ಯೋ, ನನಗರ ಭಾಳ ಖುಷಿ ಆಗತ್ತೆ. ಇವತ್ತು ಎಷ್ಟು ಖುಷಿ ಆಗತ್ತಂತ ಹೇಳಕ್ಕೆ ಆಗ್ಬಾರ್ದು. ನೋಡು ನೀನು ನೋಡ್ಬಿಡ್ದ ಹುಡುಗ ಒಪ್ಕೊಂಡಾಗ್ಬಿಟ್ಟ. ಈ ಮದ್ವೆ ಈ ನೋಡಿ ಚಲೋತಿನ ನೋಡಿ ಮಾತಾಡೋನು, ಹಣ್ಣದು ಹಾಕೋದು ಅಂತ ಹೇಳಿದಾರ. ಚಲೋ ಆತ. ನಿಮ್ಮಪ್ಪ ಅಂತೂ ಭಾಳ ಖುಷಿ ಪಟ್ಟ ನೋಡು. ಯಾಕೆ ಏನು ಮಾತಾಡೋರಿ? ಅಯ್ಯೋ ಶಿವನ, ಯಾಕೆ ಹೇಳಾತಿದಿ? ಏನಾಯ್ತು? ಚಿಕ್ಕಮ್ಮ, ನಂಗೆ ಇವಾಗ ಮದುವೆ ಇಷ್ಟ ಇಲ್ಲ ಚಿಕ್ಕಮ್ಮ. ನನಗೆ ಇವಾಗ ಮದುವೆ ಬೇಡ ಚಿಕ್ಕಮ್ಮ. ಅಪ್ಪಂಗೆ ನೀನಾದರೂ ಹೇಳು. ಅಪ್ಪ ಯಾಕೆ ಇಷ್ಟು ಅವಸರ ಮಾಡಕತ್ತಾನೋ ನನಗಂತೂ ಗೊತ್ತಾಗಲ್ತು ಚಿಕ್ಕಮ್ಮ. ನಾನು ಏನಂತ ತಪ್ಪು ಮಾಡೇನಂತ ಇಷ್ಟು ಜಲ್ದಿ ಮದುವೆ ಮಾಡಿ ಕಳ್ಸಾಕತ್ತೀರಿ ನೀವು? ಅಲ್ಲ, ಹಾಳದಕ್ಕೆ ನಾ ಇನ್ನೂ ಎಷ್ಟು ಇರ್ಬೇಕಂತ ಅನ್ಕೊಂಡಿದ್ದಿ? ಇಷ್ಟು ನಾನು ನೋಡ್ಕೊಂಡು ಸಾಕಿತು ಅದು ಸಾಕಾಗಲ್ತಾನ? ಇನ್ನು ನನ್ನ ಮಕ್ಕಳು ಮದುವೆ ಮಾಡ್ಬೇಕು. ನೀನು ಇಲ್ಲೇ ಇಟ್ಕೊಂಡು ಕುಂತ್ಬಿಟ್ರೆ ಅಮ್ಮಂದು ಮಾಡ್ಬೇಕು, ಅಮ್ಮಗೊಂದು ಮಾಡ್ಬೇಕು. ನಿನ್ನ ಇಟ್ಕೊಂಡು ಕೂತ್ಬಿಟ್ರೆ ಅವ್ರು ಮಾಡೋಕ್ಕಾಗಿತ್ತೇನ? ಮಂದಿ ನಮಗೆ ಓನ್ಯಾಗಿನ ಮಂದಿ ಚೀತು ಹಾಕ್ತಾರೆ. ನೋಡ್ದೆ ಮಲ್ತಾಯಿ ತನ್ನ ಬುದ್ಧಿ ತೋರಿಸಿ ನೋಡಂತೇಳಿ ನನಗೆ ಚೀತು ಹಾಕ್ತಾರೆ, ನಿನಗಲ್ಲ. ಅಮ್ಮ, ಪಾಪ ಸುಂದ್ರಿ ಅಕ್ಕ, ನೀ ಯಾಕೆ ಬೈಯತ್ತಿದಿ? ಬರೀ ಯಾವಾಗಲೂ ಬೈಯದ್ರಾಗ ಇರ್ತೀಯಲ್ಲ ನೀನು. ಬಂದುಬಿಟ್ಲು. ಅಲ್ಲ, ನಿನಗೇನು ಗೊತ್ತಾಕತಿ? ಇಷ್ಟೊತ್ತನ ಮನ್ಯಾಗಾರ ಐತೇನ? ನಿನಗೇನು ಗೊತ್ತಿಲ್ಲ ಮಾತಾಡಕ್ಕೆ ಬಂದೇಳಿ. ಸುಮ್ಮನೆ ಹೋಗಿ ಹೊರಗೆ ಆಟಾಡೋ ಹೋಗು. ಅಲ್ಲಮ್ಮ, ಈಗ ನಂದು ಆಟ ಆಡೋ ವಯಸ್ಸಾ? ಫಸ್ಟ್ ಇಯರ್ ಕಾಲೇಜ್ಗೆ ಹೋಗ್ತೀನಿ ನಾನು ಆಟ ಆಡ್ಬೇಕು. ಏನು ಸಣ್ಣ ಹುಡುಗಿ ಮಾಡಿ ನನ್ನ ಆಟ ಆಡೋಕೆ ಹೋಗನ್ನಕ? ಹೌದು ಬಿಡು, ದೊಡ್ಡಾಕಿ ಅಕ್ಕನ ಪರವಾಗಿ ನಿಂತ್ಕೊಂಡು ಮಾತಾಡಕ್ಕೆ ಬಂದ ಇಲ್ಲಿ ಓಡೋಡಿ. ಅಯ್ಯೋ ಸುಂದ್ರಿ ಅಕ್ಕ, ಏನು ಮಾಡಿರೋ ಅಂತ ಆಕಿನ ಬೈಯಾಕತ್ತಿದಿ? ಹೇಳಿ ನೋಡೋಣ. ಆಕೆ ನೋಡಕ್ಕೆ ಹುಡುಗ ಬಂದಿದ್ದ, ಅಂತ ಹೇಳ್ಯಾರ. ಈಗ ನೋಡಿದ್ರೆ ಬೇಡ ಅಂತ ಹೇಳ್ತಾ ಮದ್ವೆ. ಈಕಿದ ಮದ್ವೆ ಮಾಡ್ದೆ ಹಂಗೆ ಇಟ್ಕೊಂತ ನಿಮ್ಮನ್ನ ಹಂಗೆ ಇಟ್ಕೊಂಡು ಕುಂದಿರ್ಬೇಕಂತ. ಈಕಿದ ಮದ್ವೆ ಮಾಡಿ ಕಳ್ಸಿದ್ರು ಅಂದ್ರೆ ಆಮೇಲೆ ನಿಮ್ಮದು ಮಾಡಕ್ಕೆ ಬರ್ತೈತಿ. ಮತ್ತು ಎಷ್ಟು ದಿನ ಅಂತ ಆಕಿನ ಇಲ್ಲೇ ಇಟ್ಕೊಂಡು ಕುಂದ್ರು? ಅಲ್ಲ ಅಮ್ಮ, ಪಾಪ ಅಕ್ಕ ಇನ್ನೂ ಒಂದು ವರ್ಷ ಮದುವೆ ಬೇಡನತ್ತ ಬಿಡು, ಆಮೇಲೆ ಮಾಡು. ನಾವೇನು ಇನ್ನೂ ಸಣ್ಣರಿದು, ನಾವಂತೂ ಕಲಿಬೇಕು. ನಾನಂತೂ ಕಲಿತ ಮೇಲೆ ನಾನು ಮದುವೆ ಆಗೋದು. ನೀ ಹೇಳಿದಕ್ಕೆಲ್ಲ ನಾನು ಒಪ್ಕೊಂಗಿಲ್ಲ. ಅದೇ ಅಕ್ಕ ನಂಗೆ ಎಲ್ಲ ಮನೆ ಮಂದೆಲ್ಲ ಅದ ತಲೆ ಕಲ್ತಾರೆ. ನೂರನಂತ ಸೀರೆ ತಾಯಿ ಅಂತ ಮಗಳು ಅಂತಾರಲ್ಲ, ಹಂಗೆ ಅವೇನು ಅಂತಾರಲ್ಲ, ಅಕ್ಕನ ಬುದ್ಧಿ ಇಡೀ ಮನೆ ಮಂದಿಗೆಲ್ಲ ಬಂದಿತ್ತಂತ. ಹಂಗಾಗಿತ್ತು. ನೋಡಿ ಸುಂದ್ರಿ, ಏನಾರ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಅವರು ನಾಡಿದ್ದು ಎಂಗೇಜ್ಮೆಂಟ್ ಅಂದಾರ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಈ 3 ತಿಂಗಳದಾಗ ಮದುವೆಗಳು ಅದಾವ. ಒಟ್ಟಂತ ನಿನ್ನ ಮದುವೆ ಮಾಡಿಬಿಡ್ತಾವ ನಾವು. ಏನಾರ ಆಗಲ್ತಕ್ಕಂತ ರೊಕ್ಕ ಇರಲಿ ಬಿಡಲಿ ಸಾಲ ಮಾಡ್ಯಾರ ಮದುವೆ ಮಾಡ್ತಾವ ನಾವು. ನೀನು ಎಲ್ಲದಕ್ಕೂ ತಯಾರಾಗಿರ್ಬೇಕು. ಕಣ್ಣೀರು ಹಾಕೊಂತ ಕುಂತ್ನಿ, ನಾನು ಮದುವೆ ಬೇಡ, ನನಗಾದ ಬೇಡ ಅಂತ ಏನಾರ ನಿಮ್ಮ ಅಪ್ಪನ ಮುಂದೆ ಏನಾರ ಹಿಂಗೆ ಹೇಳ್ಕೊಂತ ಕುಂತಿ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಹುಡುಗ ಹೇಳಕತ್ತ ನಾನು. ಅಲ್ಲ ಚಿಕ್ಕಮ್ಮ, ಒಂದು ಸರಿ ನನ್ನ ಮಾತು ಕೇಳು ಚಿಕ್ಕಮ್ಮ. ನನಗೆ ಯಾಕೋ ಈಗ ಮದುವೆ ಬೇಡ ಅಂತ ಅನ್ಸಾತಿ. ಈ ವರ್ಷ ಬಿಡಬೇಕಿದ್ರೆ ಮುಂದಿನ ವರ್ಷ ಮಾಡಿರಿ, ನಾನು ಬೇಡ ಅನ್ನಂಗಿಲ್ಲ. ನನಗೆ 1 ವರ್ಷ ಟೈಮ್ ಕೊಡು ಚಿಕ್ಕಮ್ಮ. 1 ವರ್ಷ ಅಲ್ಲ, ಈ ವರ್ಷ ನೀನು ಮದುವೆ ಮಾಡಿ ಮುಂದಿನ ವರ್ಷ ಅವ್ರ ಮದುವೆ ಮಾಡ್ಬೇಕು ನಾನು. ಅಕ್ಕಿದು ಮಾಡ್ಬೇಕು, ಅವ್ನು ಮಾಡ್ಬೇಕು. ಅವ್ರದ್ದು 1 ವರ್ಷ ಬೇಡ ಮದುವೆ. ಏನು ತಿಂಗಳದಾಗ ಮದುವೆ ಮಾಡಕ್ಕೆ ಬರ್ತೈತೆ ಎಲ್ಲರದು? ಏನು ಹುಚ್ಚಿ ಹಂಗೆ ಮಾತಾಡ್ತೀನಿ ನೀನು? ಇನ್ನೂ ಏನು ಇಲ್ಲೇ ಕುಂದಿರ್ಬೇಕನ್ನತ್ತಿ ನಮಗೆ ಇದಿಯಾಗಿ? ಹೇಳೋದಿಲ್ಲ ಕೇಳೋದಿಲ್ಲ. ಏನಾರ ಇದ್ರು ಅದ ಹುಡುಗ ಫಿಕ್ಸ್ ಅಂತ ಆಗೈತಿ. ಈಗ ನಾಳೆ ಬರ್ತಾರೋ, ನಾಳೆ ಮನ್ಯಾಗ ಬಿದ್ದಿರು, ಎಲ್ಲಿ ಹೋಗಕ್ಕೆ ಹೋಗಬೇಡ. ಇಲ್ಲ ಚಿಕ್ಕಮ್ಮ, ನಾಳೆ ಅಮ್ಮವ್ರ ಮನ್ಯಾಗ ಭಾಳ ಕೆಲಸ ಐತಿ. ಇವತ್ತು ಸ್ವಲ್ಪ ಯಾಕೋ ನೀವು ಕರೆದ್ರಿ ಅಂತ ಹೇಳಿ ಜಲ್ದಿನೇ ಬಂದೀನಿ. ಕೆಲಸ ಎಲ್ಲ ಅವ್ರ ಮನ್ಯಾಗ ಇನ್ನೂ ಹಂಗೆ ಐತಿ, ಏನೂ ಮಾಡಿಲ್ಲ. ನಾಳೆ ಹೋಗಿ ಜಲ್ದಿ ಬರ್ತೇನೆ. ಸರಿ ಆಯ್ತು. ನಿಮ್ಮಪ್ಪಾಗ ಕಾಲೇಜ್ಗೆ ಹೋಗಿರ್ತಾ ಅಂತ ಹೇಳಿರ್ತಾನೆ. ಪಟ ಎಲ್ಲ ಕೆಲಸ ಮಾಡ್ಕೊಂಡು ಬರ್ಬೇಕು ನೋಡು. ಸರಿ ಚಿಕ್ಕಮ್ಮ. ಅಮ್ಮವ್ರಿಗೆ ಹೇಳ್ಬಿಡ, ಇದೊಂದು ತಿಂಗಳು ಬರ್ತೀನಿ ರೀ ನಾನು, ಮುಂದೆ ಬರೋಕೆ ಆಗಂಗಿಲ್ಲ, ನನ್ನ ಮದುವೆ ಆಗತ್ತಿ, ಮುಂದಿನ ತಿಂಗಳು ನನ್ನ ಮದುವೆ ಇರ್ತೈತಿ, ಅದಕ್ಕೆ ಅಲ್ಲಿವರೆಗೂ ಬರ್ತೀನಿ, ಆಮೇಲೆ ನನಗೆ ಬರೋಕೆ ಆಗಿಲ್ಲ ಅಂತೇಳಿ ಹೇಳ್ಬಿಡು. ಅವ್ರು ಮತ್ತೆ ಬೇರೆದವ್ರನ್ನ ಯಾರು ನೋಡ್ಕೋತಾರಲ್ಲ, ನಾನು ಬರ್ತೀನಿ ಅಂತೇಳಿ, ನಮ್ಮ ಬರ್ತಾನೆ ಅಂದಾಡ್ರಿಲ್ಲ ಅಂದ್ರೆ ಅಂತೇಳಿ. ಆಯಿತು ಚಿಕ್ಕಮ್ಮ. ಸುಂದ್ರಿ ಅಕ್ಕ, ಅಳಕ್ಕೆ ಹೋಗ್ಬೇಡ ಅಕ್ಕ. ನೀ ಅಳೋದನ್ನ ನನ್ನ ಕೈಯಾಗ ನೋಡೋಕ್ಕಾಗಲ್ತು. ಯಾಕಕ್ಕ ಇಷ್ಟೊಂದು ಅಳಾಕತ್ತಿದ್ದಿ? ನಿನ್ಗೆ ಯಾಕೆ ಈ ಮದುವೆ ಇಷ್ಟ ಇಲ್ಲ? ಏನಾದರೂ ಇದ್ರೆ ಹೇಳಕ್ಕ. ಅಕ್ಕ, ಯಾರನ್ನಾದರೂ ಪ್ರೀತಿ ಮಾಡಕತ್ತಿದ್ದಿ? ಪ್ರೀತಿ ಮಾಡಕತ್ತರ ನನಗೆ ಹೇಳು, ನಾನು ಈ ಪ್ರೀತಿಗೆ ಸಪೋರ್ಟ್ ಮಾಡ್ತೇನಕ್ಕ. ಇಲ್ಲಿ ನಾನು ಇಷ್ಟಕ್ಕಷ್ಟಕ್ಕೆ ಬೆಲೆ ಇಲ್ಲ ಅಮ್ಮ. ನನಗೆ ಇವಾಗ ಮದುವೆ ಇಷ್ಟ ಇಲ್ಲ. ಆದ್ರೆ ಆ ಚಿಕ್ಕಮ್ಮ ಅಪ್ಪ ಮದುವೆ ಮಾಡೋಕೆ ನಿಂತ್ಬಿಟ್ಟಾರು. ಈಗ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಬಿಡಬೇಕು ಅಂತ ಒಂದು ಗೊತ್ತಾಗಬಾರ್ದು. ಹೌದು, ನಾನೊಬ್ಬರನ್ನ ಮನಸಾರೆ ಪ್ರೀತಿ ಮಾಡತ್ತೀನಿ. ನಾನು ಮದುವೆ ಅಂತ ಆದರೆ ಅವ್ರನ್ನ ಅಂತ ಅಂದ್ಕೊಂಡ್ಬಿಟ್ಟೀನಿ. ಆದರೆ ಇವಾಗ ನೋಡಿದ್ರೆ ಇವ್ರನ್ನ ನಾನು ಹೆಂಗೆ ಮದುವೆ ಆಗಲಿ? ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ರ ಕೈಯಿಂದ ನಾನು ಹೆಂಗೆ ತಾಳಿ ಕಟ್ಟಿಸ್ಕೊಲಿ? ಹೇಳಮ್ಮ, ನೀನೇ ಹೇಳು. ಅಕ್ಕ, ನೀನು ಪ್ರೀತಿ ಮಾಡ್ತಾ ಇದೀಯಾ? ಯಾರಕ್ಕ ಪುಣ್ಯಾತ್ಮ? ನೀನು ಪ್ರೀತಿ ಮಾಡತ್ತಿ ಅಂದ್ರೆ ಅವನು ಎಷ್ಟು ಅದೃಷ್ಟವಂತ ಇರಬೇಕು. ಯಾರಕ್ಕ ಅವನು?
ಅದು ಟೈಮ್ ಬಂದಾಗ ಹೇಳ್ತೀನಿ, ಇವಾಗ ಹೇಳಕ್ಕೆ ನನಗಾಗಲ್ಲ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಚಿಕ್ಕಮ್ಮಗೆ ಹೆಂಗಾದರೂ ಮಾಡಿ ನೀನು ಏನಾದರೂ ಹೇಳ್ತಿ, ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಮ್ಮ. ಸರಿ ಅಕ್ಕ, ಹೋಗಿ ಬಾ. ನೀನು ಹೋಗಿ ಬರೋವರೆಗೂ ನನ್ನ ಅಮ್ಮಂಗೆ ಹೆಂಗೋ ಮ್ಯಾನೇಜ್ ಮಾಡ್ತಾನೆ. ಸರಿ ಆಯಿತು, ಥ್ಯಾಂಕ್ಸ್ ಅಮ್ಮ. ನಾನು ಇವಾಗ ಹೋಗಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಹೆಂಗಾದರೂ ಮ್ಯಾನೇಜ್ ಮಾಡಮ್ಮ. ಸರಿ ಅಕ್ಕ, ಆಯಿತು, ನೀನು ಹೋಗಿ ಬಾ, ನಾನು ಮ್ಯಾನೇಜ್ ಮಾಡ್ತೇನೆ. ಅಮ್ಮ, ಒಂದಿಟ್ಟು ಫೋನ್ ಇದ್ರೆ ಕೊಡ್ತಿ, ನನ್ನೊಂದಿಟ್ಟು ಫೋನ್ ಮಾಡಬೇಕಾಗಿತ್ತಲ್ಲ. ಅಯ್ಯೋ ಅಕ್ಕ, ಅಮ್ಮ ಅದನ್ನು ಫೋನು ತೆಗೆದಿಟ್ಟಾಳ, ಇಲ್ಲೈತಿ ಈ ಟೇಬಲ್ ಮೇಲೆ. ಅದು ಸಿಮ್ಮ ತೆಗೆದ ಆ ಬೇರೆ ಫೋನಿಗೆ ಹಾಕ್ಯಾಳ. ಇದ್ರಾಗ ಸಿಮ್ಮು ಇಲ್ಲ, ಖಾಲಿದ ಬಿದ್ದತಿ. ಇದನ್ನು ತಗೋತಿತ್ತಿ ಬಿಡು, ಇಲ್ಲ ಅಂದ್ರೆ ಇವ್ರ ಕಡೆ ಐತೆ ನೋಡಕ್ಕ. ಯಾರು ಆ ಶಾಂತ ಅಕ್ಕ ಆಂಟಿ ಅಂತಿದ್ಲಲ್ಲ, ಆಕೆ ಕಡೆ ಫೋನ್ ಐತಿ, ಇಸ್ಕೊಂಡು ಬೇಕಿದ್ರೆ ಮಾಡಕ್ಕ. ಹೌದಾ, ಸರಿ, ನಾನು ಹೋಗ್ಬರ್ತೀನಿ. ಹೆಂಗಾದರೂ ಮ್ಯಾನೇಜ್ ಮಾಡು. ಅಪ್ಪ ಅಮ್ಮ ಏನಾದರೂ ಕೇಳಿದ್ರು ನೀನೇ ಹೇಳ್ತಿ. ನೀನೇನು ವರಿ ಮಾಡ್ಕೊಬೇಡಕ್ಕ, ನಾನು ಅದನ್ನ ನಿನಗೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನಿನ್ನ ಧೈರ್ಯವಾಗಿ ಹೋಗ್ಬಾ, ಏನು ಯೋಚನೆ ಮಾಡಬೇಡ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿನ್ನಂತ ತಂಗಿ ಸಿಗಕ್ಕ ನಾನು 7 ಜನ್ಮದ ಪುಣ್ಯ ಮಾಡಿದೆ ಅಂತ ಅನಿಸ್ತತಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಯ್ಯೋ ಅಕ್ಕ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು, ನೀನು ಹೋಗ್ಬಾ. ಸರಿ. ಪಾಪ ಅಕ್ಕ ಎಷ್ಟು ಬೇಜಾರು ಮಾಡ್ಕೊಂಡ, ಎಷ್ಟು ಅಳಾತಾಳು. ಈ ಅಮ್ಮ ಮದುವೆ ಬೇಡ ಅಂದ್ರೆ ಯಾಕೆ ಕೇಳತ್ತಿಲ್ಲ? ಅಷ್ಟು ತುದಿಗಲ್ಲಾಗ ನಿಂತು ಬಿಟ್ಟಾಳು, ಏನು ಹೇಳಿದ್ರು ಕೇಳತ್ತಿಲ್ಲ. ಅಪ್ಪನೂ ಒಪ್ಪಿಸಿಬಿಟ್ಟಾಳ, ಏನು ಮಾಡೋಕ್ಕಾಗಿಲ್ಲ ಇವಾಗ. ಪಾಪ ಅಕ್ಕ ಯಾರನ್ನೋ ಪ್ರೀತಿ ಬೇರೆ ಮಾಡತ್ತೀನಿ ಅಂತ ಹೇಳ್ತಿದ್ದಾಳೆ. ಏನು ಮಾಡಬೇಕು ಏನು? ನಾನಿವಾಗ ಹೋಗಿ ಕೃಷ್ಣ ಮೀಟ್ ಆಗಲೇಬೇಕು. ಕೃಷ್ಣ ಮೀಟ್ ಆಗಿ ನಾನು ಹೇಳಬೇಕು. ನಾಳೆವರೆಗೂ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನಿದ್ದೆ ಬರ್ತಾಯಿಲ್ಲ, ಊಟ ಸೇರ್ತಾ ಇಲ್ಲ, ಹಳು ತಡ್ಕೊಳಕ್ಕಾಗ್ತಾ ಇಲ್ಲ. ಇವಾಗಲೇ ಹೋಗ್ತೀನಿ, ಕೃಷ್ಣ ಹೇಗಾದರೂ ಮಾಡಿ ನಾನು ಭೇಟಿ ಆಗಿ ಆಗ್ತೀನಿ. ಕೃಷ್ ಎಲ್ಲಿರ್ತಾನೋ ಏನೋ, ಹೊರಗಡೆ ಇದ್ರೆ ಬಾಚಿಲಾಕತಿ. ಮತ್ತು ಮನೆಗೆ ಹೋದ್ರೆ ಅಮ್ಮವ್ರು ಯಾಕೆ ಬಂದಾರ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದರೆ ಏನು ಹೇಳೋದು? ಅದಕ್ಕೆ ಹೊರಗಡೆ ಇದ್ರೆ ಅವ್ರನ್ನ ಇಲ್ಲೇ ಕರೆಸಿ ಮಾತಾಡ್ಬೋದು. ಅದಕ್ಕೆ ಅವ್ರು ಹೊರಗಡೆ ಬಂದರೆ ಬಾಚಲಾಗಿರ್ತೈತಿ. ಯಾಕೋ ಏನೋ ಮನ್ಸಿಗೆ ಒಂಥರ ಬೇಜಾರಾದಂಗೆ ಆಗತ್ತಿ. ಯಾಕಿರ್ಬೋದು? ಸುಂದ್ರಿಗೆ ಏನಾದರೂ ಅಪಾಯ ಆಗಿದ್ದಾನ? ಯಾಕೆ ನನಗೆ ಹಿಂಗೆ ಅನ್ಸತಿ? ಸುಂದ್ರಿನ ನಾನು ಭಾಳ ಹತ್ಕೊಂಡ್ಬಿಟ್ಟನ. ಆಗಿಲ್ಲ ಅಂದ್ರೆ ನನಗೆ ಬದುಕೋಕ್ಕೂ ಆಗಂಗಿಲ್ಲ. ಇದನ್ನು ಅಮ್ಮನ ಮುಂದೆ ಹೇಳೋಕ್ಕೂ ಆಗವಲ್ದು. ಏನಪ್ಪ ಮಾಡೋದು ಇವಾಗ? ಅಯ್ಯೋ ಕ್ರಿಶ್ ಹೊರಗಡೆ ಅಂದನು. ಅವನ ನೋಡಿ ತುಂಬಾ ಖುಷಿ ಆಯಿತು. ಈಗ ಅವನ ಹೆಂಗೆ ಕರೀಲಿ ನಾನು? ಕ್ರಿಶ್ ಕ್ರಿಶ್ ಸೌಂಡ್ ಆದ್ರೆ ಅಮ್ಮವ್ರು ಬಂದುಬಿಟ್ರೆ ಏನು ಮಾಡೋದು? ದೇವ್ರೆ, ನೀನೇ ಹೆಂಗಾದ್ರೂ ಒಂದು ದಾರಿ ತೋರ್ತಪ್ಪ. ಕ್ರಿಶ್ ಈ ಕಡೆ ತಿರುಗಂಗೆ ಮಾಡಪ್ಪ. ಯಾರೋ ಕರೆದಂಗೆ ಆಗತ್ತಲ್ಲ. ಸುಂದರಿ ಸುನಿ ಇದ್ದಂಗೈತಿ. ಎಲ್ಲಿದ್ದಾಳು? ಹಾಯ್ ಸುಂದರಿ, ಏನು? ಹಾಯ್, ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಬರ್ತೀರಾ? ಹೌದಾ, ಸರಿ, 5 ನಿಮಿಷ. ಬಂದೆ 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 ಯಾಕೋ ಸುಂದರಿ ತುಂಬಾ ಬೇಜಾರಾಗಿದ್ದಾಳು. ಯಾಕೆ ಇವಳು ಈ ಟೈಮಲ್ಲಿ ಇಲ್ಲಿ ಬಂದಾಳು? ಆಕೆಗೆ ಏನೋ ಪ್ರಾಬ್ಲಮ್ ಆಗೈತಿ, ಅದಕ್ಕಾಗಿ ಇಲ್ಲಿ ನಾನು ಹುಡ್ಕೊಂಡೆ ಬಂದಾಳು. ಏನಾಗೈತಿ ಅಂತ ಕೇಳಬೇಕು. ಇವಾಗಲೇ ಕೆಳಗೆ ಹೋಗ್ತೀನಿ. ಅಮ್ಮ ಕೇಳಿದ್ರೆ ಏನು ಹೇಳೋದು? ಹಿಂದೆ ಬಾಗಿಲಿಂದ ಹೋಗ್ತೀನಿ. ಹಬ್ಬ, ಹೆಂಗೋ ಅಮ್ಮ ಗೊತ್ತಾಗ್ದಂಗೆ ಬಂದೆ. ಈಗ ಹೋಗಿ ಸುಂದರಿಗೆ ಯಾಕೋ ಡಲ್ ಆಗಿದ್ದಾಳು, ಯಾಕೆ ಏನು ಅಂತ ಕೇಳಬೇಕು. ಏನಾಗಿತ್ತೋ ಏನು? ಕ್ರಿಶ್, ನನಗೆ ಏನು ಮಾಡಬೇಕಂತ ಗೊತ್ತಾಗಲ್ತು ಕ್ರಿಶ್. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಕ್ರಿಶ್. ನನಗೆ ತುಂಬ ಬೇಜಾರಾಗತ್ತೈತಿ. ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕ್ರಿಶ್. ಅಯ್ಯೋ ಸುಂದ್ರಿ, ಏನಾಯ್ತು? ಯಾಕೆ ಹಾಳಾತಿದ್ದಿ? ಮನೇಲಿ ಯಾರಾದರೂ ಏನಾದರೂ ಅಂದ್ರ? ನಿಮ್ಮ ಚಿಕ್ಕಮ್ಮ ಏನಾದರೂ ಅಂದ್ಲ? ಹೇಳು ಸುಂದ್ರಿ. ನೀನು ಹಿಂಗೆ ಕಾಳೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗವಲ್ತು. ಹೇಳು ಸುಂದ್ರಿ. ಅದು ಅದು ಹೆಂಗೆ ಹೇಳಿ ನಾನು? ಗೊತ್ತಾಗವಲ್ತು ಕ್ರಿಶ್. ನೋಡು, ಇಲ್ಲಿ ಬೇಡ, ನಾವು ಆ ಕಡೆ ಹೋಗಿ ಮಾತಾಡೋಣ ಬಾ. ಅಮ್ಮ ಅದು ಬಂದರೆ ನೋಡಿದ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತತಿ. ನಡಿ ಹೋಗೋನು. ಸರಿ. ಇವಾಗ ಹೇಳು ಸುಂದ್ರಿ, ಏನಾಯಿತು? ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ನನಗೊಂದು ಅರ್ಥ ಆಗೋದಿಲ್ಲ. ನೀ ಈ ರೀತಿ ಹೇಳೋದನ್ನು ನನ್ನ ಕೈಯಿಂದ ನೋಡೋಕ್ಕೂ ಆಗಂಗಿಲ್ಲ. ನೀವು ಹತ್ರ ಏನಂತ ನಾನು ತಿಳ್ಕೋಬೇಕು? ಏನು ಮಾಡಲಿ ಕ್ರಿಶ್, ಹೇಗಂತ ಹೇಳಿ ನಿನಗೆ? ಏನಂತ ಹೇಳಬೇಕಂತ ನನಗೆ ಗೊತ್ತಾಗೋದಿಲ್ಲ. ಏನಂತ ಹೇಳಿದ್ರಲ್ಲ ನನಗೆ ಗೊತ್ತಾಗೋದು. ನೀ ಹಿಂಗೆ ಅಳಾಕತ್ರ ನನಗೇನು ಗೊತ್ತಾಗ್ತತಿ? ಏನಾಯ್ತು ಅಂತ ಹೇಳಿ ಸುಂದ್ರಿ. ಅದು ಅದು ಕ್ರಿಶ್, ಇವತ್ತು ನನ್ನ ನೋಡೋಕೆ ಹುಡುಗನ ಕಡೆಯವ್ರು ಬಂದಿದ್ರು. ಅವರು ನೋಡಿದ ಕೂಡಲೇ ನನ್ನ ಒಪ್ಕೊಂಡು ಹೋದರು. ಇವತ್ತು ಹಣ್ಣಾಕಿ ಹೋಗಿದ್ದಾರೆ. ನಾಳೆ ಬಿಟ್ಟು ನಾಡಿದ್ದು ಅವರು ಶಾವಿಗೆ ಊಟ ಅಂದರೆ ಹೋಳಿಗೆ ಊಟ ಅಂತಾರಲ್ಲ, ಅದನ್ನ ಇಟ್ಕೋತಾರಂತ. ಈ ತಿಂಗಳದಾಗ ಲಾಸ್ಟ್ ದಿನ ಅಥವಾ 1ನೇ ತಾರೀಕು ಮದುವೆ ಡೇಟು ಫಿಕ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಇದನ್ನು ನಾನು ಹೆಂಗೆ ಅರ್ಗಿಸ್ಕೊಳ್ಳಿ? ನೀನೇ ಹೇಳು. ಹಾಂ ಸುಂದ್ರಿ, ಏನು ಹೇಳತ್ತಿದ್ದೆ ನೀನು? ನೀ ಹೇಳೋದಿಲ್ಲ ನಿಜ. ನನ್ನ ಒಂದೇ ದಿನದಾಗ ಅವ್ರು ಹೆಂಗೆ ಅವರು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ ನೋಡು. ಏನೋ ಪ್ಲ್ಯಾನ್ ಮಾಡ್ಕೊಂಡ ನೀನನ್ನು ಮದುವೆ ಆಗಕ್ಕೆ ಬಂದಾರಂತ ಅನ್ಸತ್ತೆ ನನಗೆ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೇನಿ. ತಾಯಿ ಇಲ್ಲದ ತವರೂರು ಯಾವ ರೀತಿ ಬರತ್ತೆ, ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ಜಾಸ್ತಿ ಬರಲಿ, ವ್ಯೂಸ್ ಜಾಸ್ತಿ ಬಂದಟ್ಟು ವಿಡಿಯೋಗಳು ಜಾಸ್ತಿ ಬರುತ್ತೆ ಅಂತ ನಾನು ಡೈಲಿ ಹೇಳ್ತಾ ಬರ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಮೇಲೆ ಹಿಂಗೆ ಇರಲಿ. ಏನೇನೋ ಆಸೆ ಇರುತ್ತೆ, ಸೊ ಅದೆಲ್ಲ ನನಸಾಗಲ್ಲ. ಸೊ ಬಟ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವ್ಯೂಸ್ ಜಾಸ್ತಿ ಬಂದಟ್ಟು ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ನಮಗೂ ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.